ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಅಕ್ಕಿ ಪಾಯಸ, ಹಾಗೆ ವರಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ಒಂದು ಅಕ್ಕಿ ಪಾಯಸನ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬೆಲ್ಲದಿಂದ ಮಾಡಿರ್ತಕ್ಕಂಥ ಅಕ್ಕಿ ಪಾಯಸ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿನ ಬಳಸ್ಕೊಳ್ತಿದ್ದೀನಿ. ಇಲ್ಲಿ ನೀವು ಅಕ್ಕಿ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಹೆಸರುಬೇಳೆ ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಅಕ್ಕಿ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಒಂದು 2 ಸರಿ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಳ್ಳಿ. ಈ ಒಂದು ಅಕ್ಕಿಗೆ 1 ಗ್ಲಾಸ್ ಅಕ್ಕಿಗೆ 2ರಿಂದ 2.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಯಾಕಂದರೆ ಅನ್ನ ಮೆತ್ತಗಾಗಬೇಕು. ಹಾಗಾಗಿ 2ರಿಂದ 2.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸಣ್ಣ ಕುಕ್ಕರ್ನ ತೊಗೊಂಡಿರೋದ್ರಿಂದ 2 ಗ್ಲಾಸ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ತೀರಾ ಸ್ಮೂತ್ ಆಗಬೇಕು ಅನ್ನೋದಾಯಿತು ಅಂದರೆ 2.5 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಉಪ್ಪನ್ನ ಹಾಕೋದು ಬೇಡ. ಉಪ್ಪನ್ನ ಹಾಕದೆ ವಿಸಿಲ್ನ ತೊಗೊಳ್ಬೇಕು. ತೀರಾ ಮೆತ್ತಗಾಗಬೇಕು ಅನ್ನ. ಆ ರೀತಿಯಲ್ಲಿ ಅನ್ನನ ರೆಡಿ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ 3ರಿಂದ 4 ವಿಸಿಲ್ನ ತೊಗೊಂಡಿದ್ದೀನಿ. ಅನ್ನ ರೆಡಿಯಾಗಿದೆ ನೋಡಿ. ಈ ರೀತಿ ಅನ್ನನ ರೆಡಿ ಮಾಡ್ಕೊಂಡಿರಬೇಕು. ತೀರಾ ಮೆತ್ತಗಾಗಿರಬೇಕು. ಹಾಗೆ ನಾನಿಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಅಕ್ಕಿ ಪಾಯಸದ ಕ್ವಾಂಟಿಟಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಮಾಡಿರ್ತಕ್ಕಂಥ ಅನ್ನದಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಅನ್ನನ ಬಳಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ 1 ಗ್ಲಾಸ್ ಅಕ್ಕಿಗೂ ಕೂಡ ಯಾವ ಕ್ವಾಂಟಿಟಿಯಲ್ಲಿ ಬೆಲ್ಲನ ಸೇರಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಆದರೆ ನಾನು ತೊಗೊಂಡಿರ್ತಕ್ಕಂಥದ್ದು ಅರ್ಧ ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ಇವಾಗ ತೊಗೊಂಡಿರ್ತಕ್ಕಂಥ ರೈಸ್ನ ಅಥವಾ ಅನ್ನನ ನಾವು ಒಂದ್ಸರಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು. ತೀರಾ ಮೆತ್ತಗಾಗಿರಬೇಕು. ಇಲ್ಲ ಅಂತಂದರೆ ಉದುರುದುರು ಅನಿಸ್ಬಿಡುತ್ತೆ, ಅಕ್ಕಿ ಪಾಯಸ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಒಂದ್ಸರಿ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ನಮಗೆ ಅಂದರೆ ಮೊಸರನ್ನಕ್ಕೆ ಯಾವ ರೀತಿ ಅನ್ನನ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ರೆಡಿಯಾಗಿರಬೇಕು ಅಕ್ಕಿ ಪಾಯಸಕ್ಕೂ ಕೂಡ. ಇವಾಗ ನೋಡಿ ಯಾವ ಗ್ಲಾಸಿಂದ ನಾನು ರೈಸ್ನ ತೊಗೊಂಡಿದ್ದೆ ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಬಳಸ್ಕೊಳ್ತಿದ್ದೀನಿ. ನೀವೇನಾದರೂ ಕಂಪ್ಲೀಟಾಗಿ 1 ಗ್ಲಾಸ್ ರೈಸಿನ ಅನ್ನನ ಬಳಸ್ಕೊಂಡಿದ್ದಾಯಿತು ಅಂತಂದರೆ ಒಂದು 2 ಗ್ಲಾಸ್ ಆಗುವಷ್ಟಾದರೂ ಹಾಲನ್ನ ಸೇರಿಸ್ಕೊಳ್ಳಿ. ಈ ರೀತಿ ಹಾಲನ್ನ ಸೇರಿಸ್ಕೊಂಡು ಮತ್ತೆ ನಾವು ಈ ಒಂದು ಅನ್ನನ ಬಿಸಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಪಾಯಸ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ನಮಗೆ ಇಷ್ಟ ಇಲ್ಲ ಅನ್ನೋದಾಯಿತು ಅಂದರೆ ನೀರು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಈ ಒಂದು ಹಾಲಿನ ಜೊತೆಗೆ ಈ ಒಂದು ಅನ್ನ ಸರಿಯಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಕೆಲವೊಬ್ಬರು ಹಾಲಿನ ಜೊತೆಗೇ ಅಂದರೆ ನೀರಿನ ಬದಲಿಗೆ ಹಾಲು ಹಾಕಿ ಕೂಡ ಅನ್ನನ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಅನ್ನನ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇವಾಗ ನೋಡಿ ಇನ್ನೊಂದು ಪಾತ್ರೆಗೆ ಅದೇ 1 ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಯಿಂದ ಮಾಡಿರ್ತಕ್ಕಂಥ ರೈಸ್ನ ಬಳಸ್ಕೊಂಡಿದ್ದಾಯಿತು ಅಂದರೆ 1 ಗ್ಲಾಸ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಪ್ರಮಾಣದಲ್ಲಿ ಬಳಸ್ಕೊಂಡಿರೋದ್ರಿಂದ ಅರ್ಧ ಗ್ಲಾಸ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಬೆಲ್ಲನ ನಾವು ಬಿಸಿ ಮಾಡಿ ಕರಗಿಸ್ಕೊಳ್ಬೇಕು. ಹಾಗಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ನಾವು ಬೆಲ್ಲ ಕರಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು. ಪಾಕ ತಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ ಇವಾಗ ಬೆಲ್ಲ ಕರಗ್ಕೊಂಡಿದೆ. ಇಷ್ಟು ಬೆಲ್ಲ ಕರಗಿದ್ರೆ ಸಾಕು. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಡೋಣ. ಈ ಸೈಡಲ್ಲಿ ಹಾಲಿನ ಜೊತೆಗೆ ರೈಸ್ನ ಹಾಕಿ ಅಂದರೆ ಅನ್ನನ ಹಾಕಿ ಬಿಸಿ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಅನ್ನನ ಮತ್ತೊಂದು ಸರಿ ಮ್ಯಾಶ್ ಮಾಡ್ಕೊಳ್ಬೇಕು. ಅಕ್ಕಿ ಪಾಯಸ ತುಂಬಾ ಸಾಫ್ಟಾಗಿರಬೇಕು, ಅಗಳಗಳಂತ ಅನ್ನಿಸ್ಬಾರ್ದು. ಹಾಗಾಗಿ ಹಾಲಿನ ಜೊತೆಗೆ ಒಂದು ಸರಿ ಬೇಯಿಸ್ಕೊಂಡ ನಂತರ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಜಸ್ಟ್ ಹಾಲು ಅನ್ನ ಹೊಂದ್ಕೊಳ್ಬೇಕು. ಹಾಗಾಗಿ ಆ ರೀತಿಯಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಒಂದು 2 ನಿಮಿಷ ಬಿಟ್ಟ ನಂತರ ಮತ್ತೆ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ ಕರೆಕ್ಟಾಗಿ ಮೊಸರನ್ನದ ರೀತಿಯಲ್ಲಿ ಈ ಒಂದು ಅನ್ನ ಹಾಲು ಹೊಂದ್ಕೊಂಡಿದೆ. ಇವಾಗ ಈ ಒಂದು ಅನ್ನಕ್ಕೆ ನಾವು ಬೆಲ್ಲನ ಕರಗಿಸಿ ಇಟ್ಟಿರ್ತಕ್ಕಂಥ ನೀರನ್ನ ಶೋಧಿಸ್ಕೊಂಡು ಬಿಡೋಣ. ನೀವೇನಾದರೂ ಪ್ಯೂರ್ ಬೆಲ್ಲ ತೊಗೊಂಡಿದ್ದಾಯಿತು ಅಂದರೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಒಂದ್ಸರಿ ನೀಟಾಗಿ ಶೋಧಿಸ್ಕೊಳ್ಳಿ. ಏನಾದರೂ ಕಸ ಕಡ್ಡಿ ಇತ್ತು ಅಂತಂದರೆ ನಾವು ತೆಗಿಕೊಳ್ಬೋದು. ಇವಾಗ ಬೆಲ್ಲದ ನೀರನ್ನ ಸೇರಿಸ್ಕೊಂಡ ನಂತರ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ನೋಡಿ ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಅಕ್ಕಿ ಪಾಯಸನ ಮಾಡ್ಕೊಳ್ಬೋದು. ಆದರೆ ನಾವು ಮಾಡ್ತಕ್ಕಂಥ ಅನ್ನ ತುಂಬ ಇಂಪಾರ್ಟೆಂಟು. ಹಾಗಾಗಿ ತೀರಾ ನೈಸಾಗಿ ಈ ರೀತಿಯಲ್ಲಿ ಅನ್ನದಿಂದ ಮಾಡಿರ್ತಕ್ಕಂಥ ಪಾಯಸ ಅಂತ ಅನ್ನಿಸ್ಬಾರ್ದು. ಆ ರೀತಿಯಲ್ಲಿ ನಾವು ಅನ್ನನ ತುಂಬಾ ಸಾಫ್ಟಾಗಿ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಅಕ್ಕಿ ಪಾಯಸ ರೆಡಿಯಾಗಿದೆ. ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಚಿಟಿಕೆ ಪಚ್ಕರ್ಪೂರ ಏನಾದರೂ ಇತ್ತು ಅಂದರೆ ಸೇರಿಸ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಬೇಕಂದಂಥ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿಕೊಂಡು ಈ ಒಂದು ಅಕ್ಕಿ ಪಾಯಸಕ್ಕೆ ಸೇರಿಸಿದರೆ ಆಯಿತು.
ವರಮಹಾಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥ ತುಂಬಾ ಪ್ರಿಯವಾಗಿರ್ತಕ್ಕಂಥ ಬೆಲ್ಲದಿಂದ ಮಾಡಿರ್ತಕ್ಕಂಥ ಅಕ್ಕಿ ಪಾಯಸನ ಒಂದು 10ರಿಂದ 20 ನಿಮಿಷಗಳಲ್ಲಿ ಮಾಡ್ಕೊಳ್ಬೋದು. ನೋಡಿ, ಫ್ರೈ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಈ ಒಂದು ಅಕ್ಕಿ ಪಾಯಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಪಚ್ಕರ್ಪೂರ ಏನಾದರೂ ಇತ್ತು ಅಂದರೆ ಮರಿದೇ ಸೇರಿಸ್ಕೊಳ್ಳಿ. ಪಚ್ಕರ್ಪೂರ ಸೇರಿಸೋದ್ರಿಂದ ಈ ಒಂದು ಪ್ರಸಾದ ಕೂಡ ದೇವಸ್ಥಾನಗಳಲ್ಲಿ ಮಾಡ್ತಕ್ಕಂಥ ರೀತಿಯಲ್ಲೇ ರುಚಿ ಬರುತ್ತೆ. ಹಾಗಾಗಿ ಒಂದ್ಸರಿ ಪಚ್ಕರ್ಪೂರನ ಸೇರಿಸ್ಕೊಂಡೆ ಈ ಒಂದು ಅಕ್ಕಿ ಪಾಯಸನ ಮಾಡ್ಕೊಳ್ಳಿ. ನಾನಿಲ್ಲಿ ಖಾಲಿಯಾಗಿತ್ತು ಅಂತ ಪಚ್ಕರ್ಪೂರನ ಸೇರಿಸ್ಕೊಂಡಿಲ್ಲ. ಒಂದ್ಸರಿ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಈ ರೀತಿ ಒಂದ್ಸರಿ ಕೈ ಆಡಿಸ್ಕೊಂಡ್ರೆ ಆಯಿತು. ಲಕ್ಷ್ಮಿಗೆ ಬೇಕಾಗಿರ್ತಕ್ಕಂಥ ಒಂದು ಅಕ್ಕಿ ಪಾಯಸ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.